हे योगेश्वर नारायण, आत्मनः द्रष्टुः यस्य नियमावलोपं घटितुम् अनङ्गप्रतनाः देव्यः न शेकुः, सोऽयं भवान् यन्मया रूपपेशलमाधुर्य सौगन्ध्यप्रियदर्शनेन स्त्रीणां बहुमतेन मत्तेन तत्पुरलम्पटेन भृशमहेडि तदहं भवन्तम् अप्रमेयं क्षामये। अपि च भवत एवानुवृत्त्या श्रवणमननध्यानादिरूपया कृती बुभूषुः भागवतसारोद्धारस्य 1940 श्लोकं 239 श्लोकं प्रवक्ष्यामि। अवधारयात्रात् तावत् साधकः गुरुवात्मदैवतः, तस्मात् गुरोः अमायया अनुवृत्य भागवतान् धर्मान् शिक्षेत्। तथा च आत्मदः हरिः तुष्येत्। तेषामेषां भागवतधर्माणां मध्ये अहिंसा शिक्षणं नाम दशमं शिक्षणम् अथातः प्रवक्ष्यते। तत्र काम क्रोध लोभ मोह मद मत्सराख्याः षड्वैरिणो हि मुमुक्षोः वर्तन्ते। ते तत्र षट्सु त्रयः एव अतिश्रेष्ठाः इति परिगण्यन्ते, कामक्रोध लोभाख्याः। त्रिष्वपि तेषु एकः कामः प्रथमं स्थानं भजते। तमेनं काममाश्रित्यैव अन्ययोः क्रोधलोभयोः प्रवृत्तिः दृश्यते। तस्य च कामस्य इन्द्रियाणि मनोबुद्धिः इत्येतानि अधिष्ठानानि भवन्ति। तान् आश्रित्यैव अयं कामः अधिकारिणः साधकान् नितरां दुःखयति। अस्य च कामस्य अलं बुद्धिः न कदापि भवेत्। न च ईदृशस्य अपेक्षापूर्णं केनापि कर्तुं शक्यं पुरुषायुषा अपि। अत्र काचन शङ्का उद्गच्छेत्। येषां तु ज्ञानं नास्ति, तान् अधिकारिण एव कामोऽयं दुःखयतु तावत्। येषां तु शास्त्रजन्यम् अस्ति, तान् अधिकारिणः कथमयं कामः दुःखयेदिति। तस्य तु एवम् उत्तरं सम्भाव्यते। अस्मिन् कामरूपे वैरिणि सति शास्त्रजन्यं ज्ञानमेव नोत्पद्यते। शास्त्रैः पुनः पुनः अधीतैः प्रोक्तैरपि अपेक्षितं ज्ञानं नोत्पद्यते। यदि जन्मांतर संपादित पुण्यवशेन किंचित् ज्ञानम् उत्पद्यते, तदपि ज्ञानम् अयं कामः वैरी प्रतिबद्ध्य यथा अपरोक्षज्ञानं न जनयति तथा करोति। विरोधि प्रमाणसहस्रेणापि अचाल्यता खलु परोक्षज्ञानपूर्णतायाः काष्ठा। तादृश परोक्षज्ञानवतोपि
ಯದಿ ಈದೃಶಿ ದುರ್ದಶಾ ಭವತಿ ಕಾ ಕಥಾಂ ಪರೋಕ್ಷಜ್ಞಾನರಹಿತಾನಾಂ ಅಸ್ಮತ್ಸದೃಶಾನಾಂ ಈಶಜ್ಞಾನಾನಾಂ ಅಜ್ಞಾನಾಮಿತಿ. ಈ ಕಾಮ ಅನ್ನುವುದು ನಮ್ಮ ಇಂದ್ರಿಯಗಳು, ಮನಸ್ಸು, ಬುದ್ಧಿಗಳಲ್ಲಿ ನೆಲೆ ಮಾಡಿಕೊಂಡ್ರೆ ನಮಗದು ಹೊಸ ಜ್ಞಾನ ಬರುವುದನ್ನೇ ತಡೀತದೆ. ಈಗಾಗಲೇ ಸಂಪಾದಿಸಿದ ಒಂದಿಷ್ಟು ಜ್ಞಾನ ಇದ್ದರೂ ಕೂಡ ಆ ಜ್ಞಾನವನ್ನು ಪ್ರತಿಬಂಧಿಸಿ ಅಪರೋಕ್ಷ ಜ್ಞಾನ ಹುಟ್ಟದಂತೆ ಮಾಡಿಬಿಡ್ತದೆ. ಸಂಪೂರ್ಣವಾದ ಪರೋಕ್ಷ ಜ್ಞಾನವನ್ನು ಗಳಿಸಿ ಇನ್ನೇನು ಅಪರೋಕ್ಷ ಜ್ಞಾನದ ಹೊಸ್ತಿಲಲ್ಲಿ ಇರುವಂಥವನ ಗತಿಯೇ ಹೀಗಾದಾಗ ಪರೋಕ್ಷ ಜ್ಞಾನದ ಸಂಪಾದನೆಯನ್ನೇ ಮಾಡದೇ ಇದ್ದಂಥ ನಮ್ಮಂಥವ್ರ ಗತಿ ಏನು ಅನ್ನೋದನ್ನ ನಾವು ಆಲೋಚನೆ ಮಾಡಬೇಕು. ಅದಕ್ಕೆ ವಿಷ್ಣು ತೀರ್ಥರು ಇಲ್ಲೊಂದು ಉದಾಹರಣೆ ಕೊಟ್ಟಿದ್ದಾರೆ. ಚೋರಾಣ ಮಧ್ಯೆ ಕಶ್ಚನ ಅಧಿಪತಿ ವೇಷಾಂತರೇಣ ಕಸ್ಯಚಿತ್ ಪುಂಸಃ ಗೃಹಮಾಗತ್ಯ ತೇನ ಸಹ ಮೈತ್ರೀಂ ಆದರ್ಶಯತಿ. ಏನು ಅಂದ್ರೆ, ಒಬ್ಬ ಕಳ್ಳರ ಗುಂಪಿನ ಅಧಿಪತಿ, ಅವನು ತಾನು ಕಳ್ಳ ಅಂತ ತೋರಿಸಿಕೊಳ್ಳದೆ ಒಬ್ಬ ಶ್ರೀಮಂತನ ಮನೆಗೆ ಬರ್ತಾನಂತೆ. ಯಜಮಾನನ ಜೊತೆಗೆ ಕಪಟ ಸ್ನೇಹ ತೋರಿಸ್ತಾನೆ. ಬಂದವನು ಕಳ್ಳ ಅಂತ ಗೊತ್ತಾಗೋದಿಲ್ಲ ಈ ಯಜಮಾನನಿಗೆ, ಅತಿಥಿ ಅಂತ ತಿಳ್ಕೊತಾನೆ. ಬಂದವನು ಕಳ್ಳ ಅಂತ ಗೊತ್ತಾಗಿದ್ರೆ ಆ ಶ್ರೀಮಂತ ತನ್ನ ರಕ್ಷಕನಾದಂಥ ರಾಜ ಅಥವಾ ಆರಕ್ಷಕ ಅವ್ರ ಬಳಿಗೆ ಹೋಗಿ ದೂರು ಕೊಟ್ಟು ಈ ಕಳ್ಳನನ್ನು ನಿಗ್ರಹಿಸ್ತಿದ್ದ. ಆದ್ರೆ ಬಂದವನು ಕಳ್ಳ ಅಂತಾನೆ ಗೊತ್ತಿಲ್ಲ ಇವನಿಗೆ. ಆ ಆರಕ್ಷಕರಿಂದ, ರಾಜರಿಂದ ಈ ಯಜಮಾನನನ್ನ, ಶ್ರೀಮಂತನಾದ ಯಜಮಾನನನ್ನ ದೂರ ಇಟ್ಟುಬಿಟ್ಟಿರ್ತಾನೆ. ಸಮೀಪಕ್ಕೆ ಹೋದ್ರೆ ನಿನಗೆ ತೊಂದರೆ, ಅಲ್ಲೆಲ್ಲ ಹೋಗಬೇಡ, ಯಾವ ಆರಕ್ಷಕರು ಬೇಡ, ಯಾವ ರಾಜರು ಬೇಡ ಅಂತ ಏನೇನೋ ದುರ್ಬೋಧನೆಯನ್ನೇ ಕೊಟ್ಟು ಬಿಟ್ಟಿರ್ತಾನೆ. ಈ ಶ್ರೀಮಂತನಾದ ಯಜಮಾನನ ಮಿತ್ರ ಹಿತೈಷಿಗಳು ಯಾರಾದ್ರೂ ಇದ್ರೆ ಅವರಾದ್ರೂ ಈ ಅತಿಥಿಗಳ ಸೋಗಿನಿಂದ ಬಂದಂಥ, ಸಜ್ಜನರ ಸೋಗಿನಿಂದ ಬಂದಂಥ ದುರ್ಜನನಾದಂಥ ಈ ಕಳ್ಳನನ್ನ ಗುರುತಿಸಿ ರಾಜನಿಗೆ, ಆರಕ್ಷಕರಿಗೆ ಅವರು ಹೇಳುವ ಸಾಧ್ಯತೆ ಇದೆ. ಇದನ್ನೆಲ್ಲ ಈ ಹೈದನ ಪುರಾಣಿಕಾಚಾರ್ಯದ 126ನೇ ಪುಟದಲ್ಲಿ ಇದ್ದುದನ್ನು ಹೇಳ್ತಾ ಇದ್ದೀನಿ. ಪುಸ್ತಕವನ್ನು ಇಟ್ಕೊಂಡು ನೋಡುವವರಿಗೆ ಸುಲಭ ಆಗಲಿ ಅಂತ. ಹೀಗೆ ಆ ಶ್ರೀಮಂತನಾದ ಯಜಮಾನನ ಮಿತ್ರರು ರಾಜನಿಗೆ ಏನಾದರೂ ಸುದ್ದಿ ಮುಟ್ಟಿಸಬಹುದು ಅಂತ ಆಲೋಚನೆ ಮಾಡಿ ಆ ಮಿತ್ರರನ್ನು, ಶ್ರೀಮಂತನಾದ ಯಜಮಾನನ ಮಿತ್ರರನ್ನು ಕಟ್ಟಿ ಹಾಕಿಬಿಡ್ತಾನೆ ಕಳ್ಳರ ಗುಂಪಿನ ಅಧಿಪತಿ. ಯಜಮಾನ, ಈ ಶ್ರೀಮಂತ ತನ್ನ ಮಿತ್ರನ ಬಳಿಗೆ, ರಾಜನ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗದೇ ಇರುವಂತೆ, ರಾಜನಿಗೆ ಮೊರೆ ಇಡಲಿಕ್ಕೆ ಸಾಧ್ಯ ಆಗದೇ ಇರುವಂತೆ ಮಾಡಿ ಅವನನ್ನ ಕಟ್ಟಿ ಹಾಕಿಬಿಡ್ತಾನೆ. ಆ ಬಳಿಕ ತನ್ನ ಕಡೆಯ ಕಳ್ಳರನ್ನ ಕರೆಸ್ತಾನೆ, ತನ್ನ ಅನುಯಾಯಿಗಳನ್ನು. ಈ ಯಜಮಾನನ ಎಲ್ಲ ಸಂಪತ್ತನ್ನು ಕೂಡ ದೋಚಿ ಬಿಡ್ತಾನೆ. ಅದರಂತೆ ಈ ಪಾಪಿಯಾದಂಥ ಕಾಲನೇಮಿ, ಕಾಮದ ಅಭಿಮಾನಿ, ಅವನು ಈ ಮುಮುಕ್ಷು ಜೀವರನ್ನ ಹಿಡಿದು ಬಂಧಿಸಿ ಬಿಡ್ತಾನೆ. ಅವರ ಹೃದಯದಲ್ಲಿ, ಮನಸ್ಸು, ಬುದ್ಧಿಗಳಲ್ಲಿ ನೆಲೆ ಮಾಡಿಕೊತಾನೆ. ಆ ಜೀವ ಮುಮುಕ್ಷು ಭಗವಂತನನ್ನೇನಾದರೂ ಪ್ರಾರ್ಥಿಸಿ ನನ್ನನ್ನು ಕಾಪಾಡು ಅಂತ ಪ್ರಯತ್ನ ಮಾಡುವ ಒಂದು ಸಾಧ್ಯತೆ ಇರ್ತದೆ. ಆದರೆ ಈ ಕಾಮ ಒಳಗೆ ಬಂದು ಕೂತಾಗ ಅಂತರ್ಯಾಮಿಯಾಗಿ ಇರುವಂತಹ ಭಗವಂತನನ್ನ ಅವನಿಗೆ, ಆ ಜೀವನಿಗೆ ಪ್ರಾರ್ಥಿಸ್ಲಿಕ್ಕೆ ಸಾಧ್ಯ ಆಗದೇ ಇರುವಂತೆ ಕಾಮ ಮಾಡಿಬಿಡ್ತದೆ. ಅದು ಹೇಗೆ ಅಂದ್ರೆ, ಒಂದು ದಟ್ಟವಾದ ಹೊಗೆ ಬೆಂಕಿಯನ್ನು ಆವರಿಸಿ ಆ ಬೆಂಕಿಯ ಕಾಣದಂತೆ ಮಾಡಿಬಿಡ್ತದೆ ಅಷ್ಟೇ. ಇದು ಹಾಗೆ ಇದು ಕೂಡ. ತಥಾ ಅಯಂ ಕಾಮ ಸ್ವಯಂ ಏಕ ಏವ ಸಕಲ ಸುಜನ ಹೃದಯ ಸದನೆ ಏವ ನಿವಸಂತಂ ಸದೈವ ಸದಯ ಹೃದಯೇನ ಭವಭಯಾಪನುತ್ತಯೇ ವಿವಿಧಾನಪಿ ವ್ಯಾಪಾರಂ ಕಾರಯಂತಂ ಜ್ಞಾನ ವಿಷಯತೆಯ ಭವಂತಂ ಭಗವಂತಂ ಧೂಮ ಇವ ಧೂಮಕೇತುಂ ಆವೃತ್ಯ ಆಭಿಮುಖ್ಯೇನ ಪ್ರದರ್ಶಕತೆಯ ಸಮ್ಯಗೇವ ಪ್ರದರ್ಶಕಂ ಅಂತ ಹೀಗೆ
ಹೇಳಿರುವುದು ಇದೇ ದೃಷ್ಟಾಂತವನ್ನು. ಭಗವದ್ಗೀತೆಯಲ್ಲಿ ಅದು ಬಂದಿದೆ. ಧೂಮೇನಾವ್ರಿಯತೆ ವನ್ಹಿ ಅಂತ. ಮುಂದೆ ಯಥಾದರ್ಶೋ ಮಲೇನಚ ಅಂತ ಇರೋ ವಾಕ್ಯ. ಅದಾದ್ಮೇಲೆ ಯಥೋಲ್ಭೇನಾವೃತೋ ಗರ್ಭ ತಥಾ ತೇನೇದಮಾವೃತಂ ಅಂತ. ಕೊಳೆಯಿಂದ ಆವೃತವಾದ ಕನ್ನಡಿಯಂತೆ ಆ ಕನ್ನಡಿ ನಮಗೇನನ್ನು ತೋರಿಸ್ಲಿಕ್ಕೆ ಹೇಗೆ ಸಮರ್ಥ ಆಗೋದಿಲ್ಲೋ ಹಾಗೆ ಕಾಮದಿಂದ ಆವೃತವಾದಂತಹ ನಮ್ಮ ಜೀವನ ಅಂತಃಕರಣ ಇದು ಪ್ರತಿಬಿಂಬರಾದಂತಹ ಜೀವನನ್ನು ಬಿಂಬರಾದಂತಹ ಪರಮಾತ್ಮನನ್ನು ತೋರಿಸ್ಲಿಕ್ಕೆ ಸಮರ್ಥ ಆಗೋದಿಲ್ಲ. ನಮಗಿದೆಲ್ಲ ಆರಂಭದ ಹಂತದಲ್ಲಿ ಅಂತಃಕರಣದಿಂದಲೇ ಆಗಬೇಕು. ಆದರೆ ಆ ಅಂತಃಕರಣದಿಂದ ಇದೇನೂ ತಿಳಿಯದಂತೆ ಆಗಿಬಿಡ್ತದೆ ಅಂತ ಅಲ್ಲಿ ಹೇಳ್ತಿದ್ದಾರೆ. ಆರಂಭದ ಹಂತದಲ್ಲಿ ನಮ್ಮ ಅಂತಃಕರಣದಿಂದಲೇ ನಾವು ಪ್ರತಿಬಿಂಬರಾದ ನಮ್ಮನ್ನು ಬಿಂಬರಾದ ಪರಮಾತ್ಮನನ್ನು ನೋಡಬೇಕು. ಅದಾದಮೇಲೆ ಈ ಮನೋವೃತ್ತಿ ರೂಪವಾದ ಜ್ಞಾನವನ್ನು, ಮನಸ್ಸಿನಿಂದ ಬಂದಂತಹ ಅಪರೋಕ್ಷ ಜ್ಞಾನವನ್ನು ಬಿಟ್ಟುಕೊಟ್ಟು ಮುಂದೆ ಸ್ವರೂಪದ ಕಣ್ಣಿನಿಂದಲೇ ಭಗವಂತನನ್ನು ನೋಡೋದು. ಹೀಗೆ ಜ್ಞಾನದಲ್ಲಿ 3 ಹಂತ. ಒಂದು ಪರೋಕ್ಷ ಜ್ಞಾನ, ಶಾಸ್ತ್ರದಲ್ಲಿ ಹೇಳಿದ್ದನ್ನು ಕೇಳಿದ್ದೇವೆ ಮಾತ್ರ, ಮೊದಲನೇದ್ದು. ಎರಡನೆಯದ್ದು ಈ ಮನಸ್ಸಿನಿಂದ ಪ್ರತಿಬಿಂಬನಾದ ತನ್ನನ್ನು ಮತ್ತೆ ಬಿಂಬನಾದ ಪರಮಾತ್ಮನನ್ನು ನೋಡ್ಕೊಳ್ಳೋದು. ಅದಾದ ಬಳಿಕ ಮನಸ್ಸಿನಿಂದ ಬಂದ ಈ ಅಪರೋಕ್ಷ ಜ್ಞಾನವನ್ನು ತ್ಯಜಿಸಿ ಸ್ವರೂಪದ ಕಣ್ಣಿನಿಂದಲೇ ಭಗವಂತನನ್ನು ನೋಡುವುದು 3ನೇ ಹಂತ. ಅಂತೂ ಈ 2ನೇ ಹಂತದಲ್ಲಿ ನಮ್ಮ ಮನಸ್ಸೇ ನಮಗೆ ಪರಮಾತ್ಮನನ್ನು ತೋರಿಸ್ಬೇಕು. ಆದರೆ ಈ ಕಾಮ ಆ ಮನಸ್ಸನ್ನು ಪ್ರತಿಬಂಧಿಸಿ ಆ ಭಗವಂತನನ್ನು ನಮಗೆ ಕಾಣದಂತೆ ಮಾಡಿಬಿಡ್ತಾನೆ. ಯಥೋಲ್ಬೇನಾವೃತೋ ಗರ್ಭ ತಥಾ ತೇನೇದಮಾವೃತಂ ಅಂತ 3ನೇದ್ದು. ಅದು ಹೇಗೆಂದ್ರೆ, ಗರ್ಭಸ್ಥ ಶಿಶುವನ್ನ ಗರ್ಭದ ಚೀಲ ಪೂರ್ಣವಾಗಿ ಆವರಿಸಿಬಿಟ್ಟಿರ್ತದೆ. ಹಾಗೆ ಈ ಕಾಮ ಜೀವನನ್ನು ದೃಢವಾಗಿ ಬಂಧಿಸಿರೋದ್ರಿಂದ ಆ ಜೀವನಿಗೆ ಪರಮಾತ್ಮನ ಸ್ವರೂಪವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಹೀಗೆ ಕಾಮ ಆ ವಿಷಯದ ಆಶಾಪಾಶಗಳಿಂದ ಜೀವನನ್ನ ಕಟ್ಟಿ ಹಾಕಿಬಿಡ್ತಾನಂತೆ. ಅವನ ಜ್ಞಾನ ಭಕ್ತಿ ಮೊದಲಾದದ್ದು ಸ್ವಲ್ಪ ಸ್ವಲ್ಪ ಏನಿದೆ ಅದೆಲ್ಲವನ್ನು ಕೂಡ ಅವನು ಅಪಹರಿಸಿ ಬಿಡ್ತಾನೆ. ಅಲ್ಲೊಂದು ವೈಶಿಷ್ಟ್ಯ ಹೇಳ್ತಾರೆ ವಿಷ್ಣು ತೀರ್ಥರು. ತತ್ರಾಪಿ ವಿಶೇಷ ಅಂತ. ಯಥಾ ಹಿ ಚೋರಾಹ ಯೋ ವಿಶೇಷತಃ ಸ್ವಾಮಿನಃ ಕೃಪಾಯಾಹ ಪಾತ್ರಂ ತಸ್ಯ ನಾಶಯಂತಹ ಅಪಿ ಅತ್ಯರ್ಥಂ ನ ಅತೀವ ನಾಶಯಂತಿ. ಕಿಂ ನಾಮ ಸ್ವಾಮಿ ಭೂಯಾತ್ ದೂರತಯೇವ ಸ್ಥಿತ್ವಾ ತೇನ ತನ್ಮಿತ್ರೇಣ ವಾ ಸ್ವಕೃತಂ ನಾಶನಂ ಯಾವನ್ನ ಜ್ಞಾಯತೆ ತಾವಂತಮೇವ ಕಾಲಂ ನ ತದನಂತರಂ ಅಂತ. ಒಬ್ಬ ಈ ಡಕಾಯಿತರ ಗುಂಪಿನ ನಾಯಕ ಈ ಶ್ರೀಮಂತನಾದ ಯಜಮಾನನ ದೋಚುತ್ತಾನಲ್ಲ. ಹೇಗೆ ದೋಚುತ್ತಾನೆ ಅಂದ್ರೆ ಪೂರ್ಣವಾಗಿ ದೋಚೋದಿಲ್ಲಂತೆ. ಯಾಕೆಂದ್ರೆ ಆ ಶ್ರೀಮಂತ ಯಜಮಾನ ರಾಜನಿಗೆ ಬಹಳ ಬೇಕಾದವನು. ಆ ರಾಜನ ಭಯ ಈ ಡಕಾಯಿತನಿಗಿರ್ತದೆ. ಆದ್ರಿಂದ ತಾನು ಆ ಯಜಮಾನನ ಮನೆಯಲ್ಲೇ ಬಹಳ ಕಾಣಿಸ್ಕೊಂಡು ತನ್ನ ಗುರುತು ರಾಜನಿಗೆ ರಾಜಭಟರಿಗೆಲ್ಲ ಆಗುವಂತೆ ಅವನು ಮಾಡೋದಿಲ್ಲ. ತಾನು ಸ್ವಲ್ಪ ದೂರದಲ್ಲೇ ಇರ್ತಾನಂತೆ. ತನ್ನ ಕಡೆಯವರಾದಂಥವರ ಅನುಚರರು ಏನಿರ್ತಾರಲ್ಲ ಅವರಿಂದ ಈ ಕೆಲಸ ಮಾಡಿಸ್ತಾನ. ಶ್ರೀಮಂತ ಅಥವಾ ಅವನ ಬಂಧು ಮಿತ್ರರು ಆಪ್ತೇಷ್ಟರು ಈ ಶ್ರೀಮಂತನಾದ ಯಜಮಾನನಿಗೆ ಏನು ಹಾನಿಯಾಗಿದೆ ಅದನ್ನು ರಾಜನಿಗೆ ತಿಳಿಸುವ ತನಕನೂ ಇವನ್ ಕೆಲಸ ನಡೀತಾನೆ ಇರ್ತದೆ. ಅಷ್ಟರಲ್ಲೇನಾದ್ರೂ ರಾಜನಿಗೆ ಅದು ಗೊತ್ತಾಗ್ಬಿಟ್ರೆ ಈ ಕಳ್ಳರ ಗುಂಪಿನ ನಾಯಕ ಓಡಿ ಹೋಗ್ಬಿಡ್ತಾನೆ. ಅಷ್ಟು ಜಾಗರೂಕರಾಗಿರ್ತಾನೆ ಅವನು. ರಾಜ ಅಂದ್ರೆ ಅಲ್ಲಿ ಭಗವಂತನೇ. ರಾಜನಿಗೆ ಪ್ರೀತಿ ಪಾತ್ರರಾದ ಒಬ್ಬ ಸಾಧಕನ ಶ್ರೀಮಂತ ಯಜಮಾನನ ಕಥೆ ಇದಾಯ್ತು. ಇನ್ನೊಬ್ಬ ಇರ್ತಾನೆ, ರಾಜನಿಗೆ ಬಹಳ ಏನು ವಿಶೇಷ ಪ್ರೀತಿ ಪಾತ್ರ ಅಲ್ಲ. ಅವನ ಸಂಪತ್ತನ್ನು ಈ ಡಕಾಯಿತ ಲೂಟಿ ಮಾಡ್ಲಿಕ್ಕೆ ಬಂದಿರ್ತಾನೆ. ರಾಜನಿಗೆ ಈ ಸಮಾಚಾರ ತಿಳಿದ್ರೂ ಕೂಡ ಹೆಚ್ಚೇನು ಈ ಕಳ್ಳನಿಗೂ ಭಯ ಇಲ್ಲ. ಯಾಕೆಂದ್ರೆ ಆ ಶ್ರೀಮಂತ ಯಜಮಾನ ರಾಜನಿಗೆ ಪ್ರೀತಿ ಪಾತ್ರ ಅಲ್ಲ. ಈ 2ನೇ ಶ್ರೀಮಂತ, ಮೊದಲನೇವನು ಬಹಳ ಪ್ರೀತಿ ಪಾತ್ರನಾಗಿದ್ದ ತನ್ನ ಸದ್ಗುಣದಿಂದ.
ಈ ಎರಡನೇ ಅವನು ಅಷ್ಟು ಪ್ರೀತಿ ಪಾತ್ರನಲ್ಲ. ಆದ್ರಿಂದ ರಾಜನಿಗೆ ಸಮಾಚಾರ ಗೊತ್ತಾದರೂ ಕೂಡ ಈ ಕಳ್ಳರ ಗುಂಪಿನ ನಾಯಕನಿಗೇನು ಭಯ ಇಲ್ಲ. ತನ್ನನ್ನೇನು ಕೊಲ್ಲಿಕ್ಕಿಲ್ಲ, ಸ್ವಲ್ಪ ಕಾಲ ಬಂಧಿಸಿಡಬಹುದಷ್ಟೇ. ಪ್ರೀತಿ ಒಂದು ವೇಳೆ ಆ ಶ್ರೀಮಂತ ಯಜಮಾನನ ಮೇಲೆ ಬಹಳ ಇದ್ದಿದ್ರೆ ಮುಂದೆ ಈ ಥರ ಕಳ್ತನ ಆಗಬಾರ್ದು ಅಂತ ನನ್ನನ್ನು ಕಳ್ಳನನ್ನು ಕೊಲಿಸೇ ಬಿಡ್ತಿದ್ದ. ಆದರೆ ಬಹಳ ಏನು ಪ್ರೀತಿ ಇಲ್ಲ, ಆದ್ರಿಂದ ನನ್ನ ಕೆಲಸ ನಡೀತದೆ ಅಂತ ಆಲೋಚನೆ ಮಾಡಿ ಅವನು ದೂರದಲ್ಲಿ ನಿಲ್ಲೋದಿಲ್ಲ, ಸಮೀಪದಲ್ಲೇ ಬಂದು ಸಂಪತ್ತನ್ನೆಲ್ಲ ದೋಚ್ತಾನೆ. ಇನ್ನು ಮೂರನೇ ಒಂದು ವರ್ಗ ಇದೆ. ಆ ರಾಜನಿಗೆ ಆ ಮೂರನೇ ವರ್ಗದವ್ರ ಬಗ್ಗೆ ಪ್ರೀತಿನೇ ಇಲ್ಲ, ದುರ್ಗುಣಿಗಳು ಹೀಗೆಲ್ಲ ಕೆಲವರು. ಆ ಶ್ರೀಮಂತ ಯಜಮಾನ ರಾಜನಿಗೆ ಸಮಾಚಾರವನ್ನು ತಿಳಿಸೋದೇ ಇಲ್ಲ, ಯಾಕಂದ್ರೆ ರಾಜನ ಪರಿಚಯವೇ ಅವನಿಗಿಲ್ಲ, ಅವನ ಮಿತ್ರರು ಕೂಡ ತಿಳಿಸ್ಲಿಕ್ಕೆ ಹೋಗೋದಿಲ್ಲ. ಆಗ ಈ ಡಕಾಯಿತ ಶ್ರೀಮಂತನ ಮನೆಗೆ ಬಂದು ಅವನ ಮಿತ್ರರನ್ನು ಎಲ್ಲರನ್ನು ಯಜಮಾನನ್ನು ಕಟ್ಟಿ ಹಾಕಿ ತಾನೂ ಅಲ್ಲೇ ಪ್ರತ್ಯಕ್ಷತಃ ನಿಂತು ತನ್ನ ಅನುಚರರ ಜೊತೆಗೆ ಸೇರಿ ಸಂಪತ್ತನ್ನು ದೋಚಿಬಿಡ್ತಾನೆ. ಇಲ್ಲಿ ಕಾಮನೇ ಆ ಡಕಾಯಿತರ ಗುಂಪಿನ ನಾಯಕ. ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರನಾದ ಭಗವಂತನೇ ರಾಜ. ಭಗವಂತನೆಂಬ ರಾಜನಿಗೆ ಅತ್ಯಂತ ಪ್ರೀತಿ ಪಾತ್ರನಾದ ಶ್ರೀಮಂತ ಯಜಮಾನ ಅಂದ್ರೆ ಉತ್ತಮಾಧಿಕಾರಿ ಜೀವ. ಅಂಥ ಜೀವನನ್ನ ಈ ಬೆಂಕಿ ಹೇಗೆ ಬೆಂಕಿಯನ್ನು ಹೊಗೆ ಮುತ್ತುತ್ತದೆ. ವಸ್ತುತಃ ಬೆಂಕಿಗೆ ಅದರಿಂದ ಏನೂ ತೊಂದರೆ ಇಲ್ಲ, ಬೆಂಕಿಗೆ ಆವರಕವಾಗಿದ್ದಾಗ ಬೆಂಕಿಗೆ ಏನು ತೊಂದರೆ ಆಗಿದೆ, ಬೆಂಕಿಗೆ ಅದೇನು ಅಂಟ್ಕೊಂಡಿಲ್ಲ, ಬೆಂಕಿಯನ್ನು ಉಳಿದವರಿಗೆ ನೋಡ್ಲಿಕ್ಕಾಗಿಲ್ಲ ಅಷ್ಟೆ. ಅವನ ಆ ಪ್ರೀತಿಪಾತ್ರನಾದ ಭಗವಂತನ ಭಕ್ತನಾದ ಉತ್ತಮಾಧಿಕಾರಿಯ ಬಾಹ್ಯ ಅಂತಃಕರಣವನ್ನು ಮಾತ್ರ ವಿಷಯದ ಆಸೆಗಳ ಪಾಶದಿಂದ ಕಟ್ಟಿ ಹಾಕ್ತಾನೆ. ಅವನ ಜೀವ ಸ್ವರೂಪಕ್ಕೆ ಇವನು ಹಾನಿ ಮಾಡಲಿಕ್ಕೆ ಸಮರ್ಥ ಆಗೋದಿಲ್ಲ. ಇನ್ನ ಮಧ್ಯಮಾಧಿಕಾರಿ ಒಬ್ಬ ಜೀವ ಇದ್ದಾನೆ. ಅವನು ಭಗವಂತನನ್ನ ಅಷ್ಟು ಪ್ರೀತಿಸಿದವನಲ್ಲ, ಉತ್ತಮಾಧಿಕಾರಿ ಅಷ್ಟು ಪ್ರೀತಿಸಿದವನಲ್ಲ. ಇಂಥವನನ್ನ ಕನ್ನಡಿಗೆ ಕೊಳೆ ಮೆತ್ತಿದಂತೆ ಈ ಕಾಮ ಮಧ್ಯಮಾಧಿಕಾರಿಯಾದ ಜೀವನನ್ನ ಬಾಧಿಸ್ತಾನೆ. ಅವನ ಸ್ವರೂಪಕ್ಕೆ ಸ್ವಲ್ಪ ಮಾಲಿನ್ಯ ಮಾಡ್ತಾನೆ, ಸ್ವರೂಪಕ್ಕೆ ಒಂದಿಷ್ಟು ಧಕ್ಕೆ ಒಡ್ಡುತ್ತಾನೆ. ಅಧಮಾಧಿಕಾರಿಯಾದಂತಹ ಒಬ್ಬ ಜೀವ ಇದ್ದಾನೆ. ಇಲ್ಲೆಲ್ಲ ಉತ್ತಮಾಧಿಕಾರಿ ಮತ್ತು ಮಧ್ಯಮಾಧಿಕಾರಿ ಅಧಮಾಧಿಕಾರಿ ಅಂದ್ರೆ ಮುಕ್ತಿಯೋಗ್ಯರೇ ಆದವರು, ಆದ್ರೆ ಅದರಲ್ಲಿ ಉತ್ತಮರು ಮಧ್ಯಮರು ಅಧಮರು ಅಂತ ತಿಳ್ಕೋಬಹುದು. ಹಾಗೆ ಸಾತ್ವಿಕರು ರಾಜಸರು ತಾಮಸರು ಅನ್ನೋ ಶಬ್ದದಿಂದ ಅಂತನೂ ಅವರನ್ನ ನಾವು ವರ್ಗೀಕರಿಸಬಹುದು ಅಂತ ಕಾಣಿಸ್ತದೆ. ಉತ್ತಮಾಧಿಕಾರಿಯಾದಂತಹ ಅಯೋಗ್ಯ ಜೀವನಿಗೆ ಅವನ ಸ್ವರೂಪವನ್ನ ಹೇಗೆ ಕಾಮ ಕಟ್ಟಿ ಹಾಕಿರ್ತಾನೆ ಅಂದ್ರೆ ಗರ್ಭದ ಚೀಲ ಗರ್ಭವನ್ನು ಕಟ್ಟಿ ಹಾಕಿದಂತೆ ಕಾಮ ಆವರಿಸಿಬಿಟ್ಟಿರ್ತಾನೆ. ಸ್ವರೂಪ ಜ್ಞಾನ ಬಾಹ್ಯ ಅಂತಃಕರಣ ಎಲ್ಲ ಕಾಮಕ್ರೋಧಾದಿಗಳು ವಶ ಆಗಿಬಿಟ್ಟಿರ್ತದೆ, ಕಲುಷಿತ ಆಗಿಬಿಟ್ಟಿರ್ತದೆ. ಈ ಕಾಮ ಭಗವಂತನಿಗೆ ಪ್ರೀತಿ ಪಾತ್ರನಾದಂತಹ ಉತ್ತಮಾಧಿಕಾರಿಯಾದ ಸಾತ್ವಿಕ ಜೀವನನ್ನ ದೂರದಿಂದಲೇ ಬಾಧೆಗೀಡು ಮಾಡ್ತಾನೆ. ತೀರಾ ಅವನ ಹತ್ರ ಬರ್ಲಿಕ್ಕೆ ಆಗೋದಿಲ್ಲ. ಆ ಕಾಮಕ್ಕೂ ಕೂಡ ಬೆಂಕಿಯನ್ನು ಹೊಗೆ ಹೇಗೆ ಆವರಿಸ್ತದೋ ಹಾಗೆ ಕಾಮವು ಕೂಡ ದೂರದಿಂದಲೇ ಈ ಸಾತ್ವಿಕನಾದ ಜೀವನಿಗೆ ತೊಂದರೆ ಕೊಡ್ತದೆ. ಮುಟ್ಟೋದಿಲ್ಲ, ಸಮೀಪಕ್ಕೆ ಬಂದು ಮುಟ್ಟೋದಿಲ್ಲ. ಅದು ಹಿಂದಿನ 216ನೇ ಶ್ಲೋಕದಲ್ಲಿ ಈ ವಿಷಯ ಬಂದಿದೆ. ನವೈ ಜನೋ ಜಾತು ನಕಥಂಚನಾವೃಜೇತ್ ಮುಕುಂದ ಸೇವಿ ಅನ್ಯವತ ಅಂಗ ಸಂಸ್ಕೃತಿಂ ಅಂತ. ಭಗವಂತನ ಆರಾಧನೆಯನ್ನ ಯಾರು ಮಾಡ್ತಾ ಇರ್ತಾನಲ್ಲ ಅವನು ಬೇರೆಯವರಂತೆ ಸಂಸಾರದಲ್ಲಿ ನಿಲ್ಕೋದಿಲ್ಲ ಅಂತ ಹೀಗೆ ಅದರ ವಿವರಣೆ ಮಾಡಿದ್ದಾರೆ. ಕಾಮಕ್ರೋಧಗಳಿಗೆ ವಶನಾದಂತೆ ಜಗತ್ತಿಗೆ ಅವನು ಕಾಣಿಸ್ತಾನೆ, ವಸ್ತುತಃ ಅವನು ವಶನಾಗಿರೋದಿಲ್ಲ. ಯಾಕಂದ್ರೆ ಮುಕ್ತಿಯೋಗ್ಯರಾದ ಸಾತ್ವಿಕ ಜೀವನಲ್ಲೇ ಅವನು ಉತ್ತಮಾಧಿಕಾರಿ, ಅವನು ಅತ್ಯಂತ ಶ್ರೇಷ್ಠ. ಅವನು ಇಲ್ಲಿ ಉತ್ತಮಾಧಿಕಾರಿಗಳು ಮಧ್ಯಮಾಧಿಕಾರಿಗಳು ಮತ್ತು ಅಧಮಾಧಿಕಾರಿಗಳು ಯಾರು ಅಂತ ಅನ್ನೋದನ್ನ ಪುರಾಣಿಕಾಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ 130ನೇ ಪುಟದಲ್ಲಿ ವರ್ಣಿಸಿದ್ದಾರೆ.
ಇಲ್ಲಿ ಉತ್ತಮಾಧಿಕಾರಿಗಳ ಬಗ್ಗೆ 129ನೇ ಪುಟದಲ್ಲಿ ಬಂತು. ಭಗವಂತನ ಪರಮ ಪ್ರೀತಿ ಪಾತ್ರನಾದ ಉತ್ತಮಾಧಿಕಾರಿ, ಅವನಿಗೆ ಈ ಕಾಮ ದೂರದಿಂದ ತೊಂದರೆ ಕೊಡ್ತದೆ. ಕಾಮಕ್ರೋಧಾದಿಗಳಿಗೆ ಅವನು ವಶ ಆದಂತೆ ಕಂಡ್ರು ಕೂಡ ಬಹಳ ಏನು ಅವನಿಗೆ ಅವು ಬಾಧೆ ಕೊಡೋದಿಲ್ಲ. ಅದು ಹಿಂದೆ 216ನೇ ಶ್ಲೋಕದಲ್ಲಿ ಬಂದಿತ್ತು ಅಂತಲೂ ಕೂಡ ಹೇಳಿದ್ದಾರೆ. ಅನ್ಯವತ್ ಇತರ ಜನವತ್ ಸಂಸಾರಂ ನಾವ್ರಜೇತ್ ಅಂತ ಅಲ್ಲಿ ವಿಷ್ಣು ತೀರ್ಥರು ವ್ಯಾಖ್ಯಾನ ಮಾಡಿದರು. ಭಗವಂತನ ಆರಾಧಕನಾದಂತಹ ವ್ಯಕ್ತಿ ಈ ಉಳಿದವರು ಹೇಗೆ ಸಂಸಾರಕ್ಕೆ ಬೀಳ್ತಾ ಇರ್ತಾರೆ ಮೇಲಿದ ಮೇಲೆ, ಹಾಗೆ ಇವನು ಯಾವತ್ತೂ ಕೂಡ ಬೀಳೋದಿಲ್ಲ. ಭಗವಂತನ ಪಾದಕಮಲದ ಆಸಕ್ತಿ ಅವನಿಗೆ ಬಂದಿರೋದ್ರಿಂದ ಮತ್ತೆ ಯಾವ ಸುಖವನ್ನು ಅವನು ಬಯಸೋದೇ ಇಲ್ಲ ಅಂತ ಅಲ್ಲಿ ಬಂದಿದೆ. ಇನ್ನು ಮುಂದೆ ಮಧ್ಯಮಾಧಿಕಾರಿಗಳ ಬಗ್ಗೆ ಹೇಳಿದ್ದಾರೆ ಅಲ್ಲಿ 129ನೇ ಪುಟದಲ್ಲಿ. ಮಧ್ಯಮಾಧಿಕಾರಿ ಜೀವನನ್ನ ಕನ್ನಡಿಗೆ ಕೊಳೆ ಹೇಗೆ ಮೆತ್ಕೋತದೆ, ಆ ಕೊಳೆ ಮೆತ್ಕೊಂಡೇ ಬಿಡ್ತದಲ್ಲಿ. ಆ ಕನ್ನಡಿಯನ್ನು ನಾವು ಮತ್ತೆ ಒದ್ದೆ ಬಟ್ಟೆಯನ್ನು ಸ್ವಚ್ಛ ಮಾಡಿ ಅಥವಾ ಯಾವುದಾದ್ರೂ ಮಾರ್ಜಕದಿಂದ ಅದನ್ನು ಸ್ವಚ್ಛ ಮಾಡಿ ಆಮೇಲೆ ಕನ್ನಡಿಯನ್ನು ಬಳಸಬೇಕಾಗ್ತದೆ. ಆದರೆ ಅಗ್ನಿಯನ್ನು ನಾವು ಸ್ವಚ್ಛ ಮಾಡಬೇಕಾಗಿಲ್ಲ. ಅಗ್ನಿಗೆ ಹೊಗೆ ದೂರದಿಂದ ಆವರಕ ಆಗಿರ್ತದೆ ಅಷ್ಟೇ. ಹೊಗೆ ಹೋದ್ರೆ ಅಗ್ನಿ ತಾನಾಗೆ ಕಾಣ್ತದೆ. ಅಗ್ನಿ ನಮಗೆ ಕಾಣದಂತಾಗಿತ್ತೇ ಹೊರತು ಅಗ್ನಿಗೆ ಅಂಟ್ಕೊಂಡಿರ್ಲಿಲ್ಲ ಹೊಗೆ. ಆದರೆ ಕನ್ನಡಿಗೆ ಮಾತ್ರ ಹೊಗೆ ಈ ಕೊಳೆ ಅಂಟ್ಕೊಂಡೇ ಬಿಟ್ಟಿತ್ತು. ಹಾಗೆ ಮಧ್ಯಮಾಧಿಕಾರಿ ಜೀವನ ಕೂಡ ಸ್ವಲ್ಪ ಕಾಲ ಮಾತ್ರ ಕಾಮಾದಿ ವಶ ಆಗಿರ್ತಾನೆ, ಆಮೇಲೆ ಅವನು ಅನಾವೃತನೇ ಆಗ್ತಾನೆ. ಅದು ಹಿಂದೆ 192ನೇ ಶ್ಲೋಕದಲ್ಲಿ ಬಂದಿತ್ತು ಅಂತಾರೆ. ಶಿಲೋಂಚ ವೃತ್ಯ ಪರಿತುಷ್ಟ ಚಿತ್ತ ಧರ್ಮಂ ಮಹಾಂತಂ ವಿರಜಂ ಋಷಾಣ ಮೈ ಅರ್ಪಿತಾತ್ಮ ಗೃಹಯೇವ ತಿಷ್ಠನ್ ನಾತಿ ಪ್ರಸಕ್ತ ಸಮುಪೈತಿ ಮುಕ್ತಿಂ ಅಂತ. ಮುಂದೆ ಅವನು ಮುಕ್ತಿಗೆ ಹೋಗ್ತಾನೆ. ಅವನು ಸಿಕ್ಕದ್ರಲ್ಲೇ ಏನು ಸಿಕ್ಕಿತೋ ಅದರಲ್ಲೇ ತೃಪ್ತಿಪಟ್ಟು ನಿಷ್ಕಾಮ ಕರ್ಮ ಮಾಡಿ ಗೃಹಸ್ಥಾಶ್ರಮದಲ್ಲೇ ಮುಂದುವರಿತಾನೆ. ಅಂಥವನಿಗೆ ಮುಂದೆ ಮೋಕ್ಷ ಸಾಧನೆ ಇದ್ದೇ ಇದೆ. ಆರಂಭದಲ್ಲಿ ಒಂದಿಷ್ಟು ತೊಂದರೆ ಆಗಿರಬಹುದು ಅವನಿಗೆ, ಆದರೂ ಮುಂದೆ ಮುಕ್ತಿ ಇದ್ದೇ ಇದೆ ಅಂತ ಹೇಳ್ತಾರೆ. ಆದ್ರಿಂದ ನಾಸ್ತಿ ಪ್ರಸಕ್ತ ಸಮುಪೈತಿ ಮುಕ್ತಿ ಅಂತ ಬಂದಿರೋದ್ರಿಂದ, ಮುಕ್ತಿ ಯೋಗ್ಯತೆ ಅವನಿಗೆ ಬಂದಿರೋದ್ರಿಂದ ಇಲ್ಲಿ ಹೇಳಿದ ಮಧ್ಯಮಾಧಿಕಾರಿಗಳು ಜೀವರು ಅಂದ್ರೆ ದೇವ ವ್ಯತಿರಿಕ್ತರಾದಂತಹ ಜೀವರು ಅಂತ ತಿಳ್ಕೊಳ್ಬೇಕು. ದೇವತೆಗಳನ್ನೇ ಉತ್ತಮಾಧಿಕಾರಿಗಳು ಅನ್ಬೇಕು. ದೇವತೆಗಳಿಗಿಂತ ಭಿನ್ನರಾದಂತಹ ಸಾಧಕರೇನಿದ್ದಾರೆ ಅವರೆಲ್ಲ ಮಧ್ಯಮಾಧಿಕಾರಿಗಳು ಅಂತ ಅನ್ಬೇಕು. ಅಧಮಾಧಿಕಾರಿಗಳು ಅಂದ್ರೆ ಅವರು ಮುಕ್ತಿಗೆ ಅಯೋಗ್ಯರು ಅಂತ ಅರ್ಥ. ಇಲ್ಲಿ ಅಧಮ ಜೀವರು ಅಂದ್ರೆ ಮುಕ್ತಿ ಅಯೋಗ್ಯರಾದಂತಹ ನಿತ್ಯ ಸಂಸಾರಿಗಳು ಮತ್ತು ತಮೋಯೋಗ್ಯರು, ಈ ಇಬ್ಬರನ್ನು ಕೂಡ ವಿವಕ್ಷಿಸಿದ್ದಾರೆ ಅಂತ ಪುರಾಣಿಕಾಚಾರ್ಯರು ಅದಕ್ಕೆ ಅರ್ಥ ಹೇಳಿದ್ದಾರೆ. ಮೂಲ ಭಾಗವತ ಸಾರೋದ್ಧಾರದ ವ್ಯಾಖ್ಯಾನದಲ್ಲಿ ವಿಷ್ಣು ತೀರ್ಥಾಚಾರ್ಯರು ಉತ್ತಮಾಧಿಕಾರಿಗಳು ಅಂದ್ರೆ ಯಾರು, ಮಧ್ಯಮಾಧಿಕಾರಿಗಳು ಅಂದ್ರೆ ಯಾರು, ಅಧಮಾಧಿಕಾರಿಗಳು ಯಾರು ಅಂತ ಸ್ಪಷ್ಟವಾಗಿ ಅವರೇನು ಹೇಳಲಿಲ್ಲ. ಆದರೆ ಅವರ ಮಾತಿನಿಂದ ಈ ಥರ ವ್ಯಾಖ್ಯಾನ ಮಾಡ್ಕೊಂಡಿದ್ದಾರೆ ಪುರಾಣಿಕಾಚಾರ್ಯರು. ಅದಕ್ಕೆ ನನಗೆ ಉತ್ತಮಾಧಿಕಾರಿ, ಮಧ್ಯಮಾಧಿಕಾರಿ, ಅಧಮಾಧಿಕಾರಿ ಅನ್ನೋದ್ರ ಬಗ್ಗೆ ಇಲ್ಲಿ ಏನು ಪುರಾಣಿಕಾಚಾರ್ಯ ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ವಿಷಯ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಿದೆ. ದೇವಾಸ್ತತ್ರ ಉತ್ತಮಾಮತಾಹ, ದೇವತೆಗಳು ಉತ್ತಮಾಧಿಕಾರಿಗಳು. ಮಧ್ಯಮಾಹ ಋಷಿಗಂಧರ್ವಾಹ, ಮಧ್ಯಮಾಧಿಕಾರಿಗಳು ಅಂದ್ರೆ ಋಷಿಗಂಧರ್ವರು ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಿದೆ. ಆ ಋಷಿಗಂಧರ್ವರ ಜೊತೆಗೆ ಈ ಪ್ರಸಂಗದಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು ಮತ್ತು ಮನುಷ್ಯೋತ್ತಮರನ್ನು ಕೂಡ. ಮೂಲ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮಂದಾಧಿಕಾರಿಗಳು ಅಂದ್ರೆ ಮನುಷ್ಯೋತ್ತಮರು, ಮಧ್ಯಾಧಿಕಾರಿಗಳು ಅಂದ್ರೆ ಋಷಿ ಗಂಧರ್ವರು ಮೊದಲಾದವರು. ಋಷಿ ದೇವತೆಗಳು ದೇವಾಸ್ತತ್ರ ಉತ್ತಮಾಮತಃ, ದೇವತೆಗಳು ಉತ್ತಮಾಧಿಕಾರಿಗಳು, ಋಷಿ ಪಿತೃ ಚಕ್ರವರ್ತಿಗಳು ಮೊದಲಾದವರು ಮಧ್ಯಮಾಧಿಕಾರಿಗಳು, ದೇವತೆಗಳು ಉತ್ತಮಾಧಿಕಾರಿಗಳು ಅಂತ. ಈಗ ಅಲ್ಲಿ ಬಂದಿರೋ ವಿಷಯ ಹಾಗೆ. ಆದ್ರಿಂದ ಅಲ್ಲಿ ಅಧಮಾಧಿಕಾರಿಗಳು ಅಂದರೆ ಮಂದಾಧಿಕಾರಿಗಳು ಅಂದ್ರೆ ಮನುಷ್ಯೋತ್ತಮರು, ಅವರು ಮುಕ್ತಿಯನ್ನು ಪಡಿತಾರೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳಿರುವ ವರ್ಗೀಕರಣದ ಪ್ರಕಾರ. ಆದರೆ ಇಲ್ಲಿ ವಿಷ್ಣು ತೀರ್ಥಾಚಾರ್ಯ ಹೇಳ್ತಿರೋದು ಉತ್ತಮರು, ಮಧ್ಯಮರು ಮತ್ತೆ ಅಧಮರು ಅಂದ್ರೆ, ಉತ್ತಮರು ಅಂದ್ರೆ ದೇವತೆಗಳು ಮೊದಲಾದವರು, ಮಧ್ಯಮರು ಅಂದ್ರೆ
ಆ ದೇವತೆಗಳಿಗಿಂತ ಭಿನ್ನರಾದ ಋಷಿ, ಪಿತೃ, ಚಕ್ರವರ್ತಿ ಮತ್ತು ಮನುಷ್ಯೋತ್ತಮರು. ಅದಕ್ಕೆ ದೇವ ವ್ಯತಿರಿಕ್ತರು ಅಂತ ಪುರಾಣಿಕಾಚಾರ್ಯರು 130ನೇ ಪುಟದಲ್ಲಿ ಶಬ್ದ ಪ್ರಯೋಗ ಮಾಡಿದ್ದಾರೆ. ಅಧಮಾಧಿಕಾರಿಗಳು ಅಂದ್ರೆ ಅವರು ಪೂರ್ಣವಾಗಿ ಕಾಮಕ್ರೋಧಾದಿಗಳ ವಶವೇ ಆಗಿಬಿಡ್ತಾರೆ. ಹೇಗೆಂದ್ರೆ ಗರ್ಭ ಅನ್ನೋದು ಗರ್ಭಸ್ಥ ಶಿಶು ಹೇಗೆ ಗರ್ಭದ ಕೋಶದಿಂದ ಪೂರ್ಣವಾಗಿ ಆವೃತ ಆಗಿಬಿಟ್ಟಿರ್ತದೆ, ಅದರಂತೆ ಈ ಅಧಮ ಜೀವನು ಕೂಡ ಕಾಮಾದಿ ವಶ ಆಗಿಬಿಡ್ತಾನೆ. ಪುರುಷಾರ್ಥಗಳಿಂದ ವಂಚಿತನಾಗಿ ಸಂಸಾರವೆಂಬ ಅರಣ್ಯದಲ್ಲಿ ಅವನು ಓಡಾಡ್ತಾ ಇರ್ತಾನೆ ಅಂತ ಅದು ಬಂದಿದೆ. ಅಲ್ಲಿ ಹೇಳ್ತಾರೆ ವಿಷ್ಣು ತೀರ್ಥಾಚಾರ್ಯರು, ಸಂಸಾರ ಕಾಂತಾರೆ ಬಂಭ್ರಮೀತಿ ಸರ್ವ ಪುರುಷಾರ್ಥ ನಷ್ಟ ಸರ್ವ ಪುರುಷಾರ್ಥ ಅಂತ. ಯಹ ಅತಮಃ ತಂ ಜರಾಯು ಗರ್ಭಮಿವ ಆವೃಣೋತಿ ಅತಯೇವ ಸಹ ಜನಃ ದೃಢತರಂ ಕಾಮಾದ್ಯಭಿಭೂತಃ ವಿನಷ್ಟ ಸ್ವಾರ್ಥಃ ವಣಿಗಿವ ವನೇಶು ಸಂಸಾರ ಕಾಂತಾರೇ ಏವ ಬಂಭ್ರಮೀತಿ ಅಂತ. ಇದೆಲ್ಲ ವೈರಾಗ್ಯ ಪ್ರಕರಣದಲ್ಲಿ ಹಿಂದೆ 63, 64, 65 ಅಲ್ಲೆಲ್ಲ ಈ ಅಧಮಾಧಿಕಾರಿಯ ಅಂತ ಮುಕ್ತಿ ಯೋಗ್ಯನಾದಂಥ ವ್ಯಕ್ತಿ ಬಗ್ಗೆ ಬಂದಿದೆ. ನಿತ್ಯ ಸಂಸಾರಿಗಳು ಮತ್ತೆ ಮುಕ್ತಿ ಅಯೋಗ್ಯರಾದಂತಹ ತಮೋಯೋಗ್ಯರು ಅವರೆಲ್ಲರೂ ಕೂಡ ಈ 3ನೇ ಅಧಿಕಾರಿಗಳು ಅಂತ ಅರ್ಥ. ಇಲ್ಲಿ ವಿಷ್ಣು ತೀರ್ಥಾಚಾರ್ಯ ಮಾಡಿದ ವರ್ಗೀಕರಣದ ಪ್ರಕಾರ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳಿದ್ದು ಇಲ್ಲಿ ಹೇಳಿದ್ದು ಬೇರೆ ಇದೆ. ಆದರೆ ಉತ್ತಮಾಧಿಕಾರಿಗಳು ಅಂತ ಅಲ್ಲಿ ಹೇಳಿದ್ದೇನಿದೆ ದೇವತೆಗಳನ್ನ, ಅದು ಇಲ್ಲಿ ಕೂಡ ಬಂದಿದೆ. ಅದೊಂದು ಸಮಾನತೆ ಇಲ್ಲಿದೆ ಅಂತ ನಾವು ತಿಳ್ಕೊಳ್ಬೇಕು. ಅದರಿಂದ ದೊಡ್ಡ ಶತ್ರು ಅಂತ ಕಾಮ. ಅವನಿಗೆ ನೆಲೆ ಯಾವುದು ಅಂದ್ರೆ ಮನಸ್ಸೇ ದೊಡ್ಡ ನೆಲೆ. ಪರಪುರುಷನಿಗೆ ದುಷ್ಟ ಸ್ತ್ರೀ ವಶ ಆಗ್ತಾಳೆ, ಸತ್ಸ್ತ್ರೀ ಆದವಳು ಗರತಿ ಆದವಳು ಎಂದು ಪರಪುರುಷನಿಗೆ ವಶ ಆಗೋದಿಲ್ಲ. ಆ ಪರಪುರುಷರು ಲಂಪಟರಾದವರು ಅಂಥವರೇ ತಮ್ಮ ಲಂಪಟರಾದವರನ್ನೇ ಗೆಳೆಯರನ್ನಾಗಿ ಮಾಡ್ಕೊಂಡಿರ್ತಾರೆ. ಹಾಗೆ ಕಾಮನೂ ಕೂಡ ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಮೊದಲಾದವರನ್ನು ತನ್ನ ಜೊತೆಗೆ ಇಟ್ಕೊಂಡಿರ್ತಾನೆ. ಕಾಮನನ್ನು ನಾವು ಗೆಲ್ಲಬೇಕು. ಕಾಮನೇ ಎರಡನೇ ಶತ್ರುವಾದಂಥ ಈ ಕ್ರೋಧವನ್ನು ಕೂಡ ಗೆಲ್ಲಬೇಕು. ಇದನ್ನೇ ಅಹಿಂಸಾಂ ಶಿಕ್ಷೇತ್ ಅನ್ನುವ ಮಾತಿನಿಂದ ವಿಷ್ಣು ತೀರ್ಥಾಚಾರ್ಯರು ವ್ಯಾಖ್ಯಾನಿಸಿದ್ದಾರೆ. ಈ ಕ್ರೋಧವೇ ಹಿಂಸೆ. ಆದ್ರಿಂದ ಹಿಂಸೆಯನ್ನು ಪರಿತ್ಯಾಗ ಮಾಡುವುದು ಅಹಿಂಸಾ ಅಂದ್ರೆ ಆ ಕಾಮಕ್ರೋಧಗಳನ್ನು ಗೆಲ್ಲುವುದು ಅಂತ ಅದನ್ನ ವ್ಯಾಖ್ಯಾನ ಮಾಡಿದ್ದಾರೆ. ನಾವು ಇನ್ನೊಬ್ಬರಿಗೆ ಮಾಡುವ ಪರಪೀಡೆ ಮೊದಲಾದದ್ದೆಲ್ಲ ಕ್ರೋಧದ ಕಾರ್ಯ. ಅವು ಯಾರಿಗೇ ನಾವು ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಪೀಡಿಸಲಿ ಅವೆಲ್ಲ ಕ್ರೋಧದ ಕಾರ್ಯ. ಆದ್ರಿಂದ ಅವುಗಳನ್ನು ನಾವು ಹಿಂಸೆ ಅಂತಂತೀವಿ. ಆದ್ರಿಂದ ಕ್ರೋಧ ತ್ಯಾಗವೇ ಅಹಿಂಸಾ. ಇದು ಮುಂದೆ 254ನೇ ಪೇಜದಲ್ಲಿ ಅಹಿಂಸಾ ಧರ್ಮದ ಬಗ್ಗೆ ಮತ್ತಷ್ಟು ವಿವರಣೆ ಬರೋದಿದೆ. ಅನೇಕ ಕಡೆ ನಾವು ಅನ್ಕೋತೇವೆ ನಾವು ತುಂಬಾ ಸಜ್ಜನರು ಅಂತ, ನಮ್ಮ ಬಗ್ಗೆ ನಮಗೆ ಒಂದು ಧೋರಣೆ ಇರ್ತಿರ್ತದೆ. ಆದರೆ ನಾನಾ ರೀತಿಯಿಂದ ನಾವು ನಮ್ಮ ಸುತ್ತಮುತ್ತ ಇರುವಂಥವರಿಗೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಮನುಷ್ಯರಿಗೆ, ಬಂಧುಗಳಿಗೆ, ಮಿತ್ರರಿಗೆ ಒಂದಲ್ಲ ಒಂದೊಂದು ರೀತಿಯಾದ ಹಿಂಸೆಯನ್ನು ಕೊಡ್ತಾ ಇರ್ತೇವೆ. ನಾವು ಮಾಡ್ತಿರುವುದು ಇದು ಹಿಂಸೆ ಅಂತಲೇ ನಮ್ಗೆ ಅನಿಸೋದಿಲ್ಲ. ಅದೇ ಇಲ್ಲಿ ನಾವು ಬಂದಿರೋದೀಗ. ಕಾಮ ಈಡೇರದೆ ಹೋದ್ರೆ ಕ್ರೋಧ ಬರ್ತದೆ, ನಮ್ಗೆ ಗೊತ್ತಿದೆ. ಈ ಕ್ರೋಧಕ್ಕೆ ಬಲಿಯಾಗುವುದೇ ಹಿಂಸೆ. ಅಂತರಂಗದಲ್ಲಿ ಕ್ರೋಧ ಹುದುಗಿರ್ತದೆ. ಆ ಕ್ರೋಧ ಹುದುಗಿರೋದ್ರಿಂದಲೇ ನಾವು ಒಬ್ಬೊಬ್ಬರ ಮೇಲೆ ಒಂದೊಂದು ರೀತಿಯಾದ ಹಿಂಸೆಯನ್ನು ಪ್ರಯೋಗಿಸ್ತೇವೆ. ಯಾರನ್ನ ದೈಹಿಕವಾಗಿ ಹಿಂಸಿಸ್ಲಿಕ್ಕೆ ಸಾಧ್ಯವೋ ಅವರನ್ನು ದೈಹಿಕವಾಗಿ ಹಿಂಸಿಸ್ತೇವೆ. ಯಾರನ್ನು ದೈಹಿಕವಾಗಿ ಹಿಂಸಿಸ್ಲಿಕ್ಕೆ ಸಾಧ್ಯವೋ ಇಲ್ಲವೋ ಅವರನ್ನ ಮಾನಸಿಕವಾಗಿ, ಭಾವನಾತ್ಮಕವಾಗಿ ಹಿಂಸಿಸುವ ಕಾರ್ಯ ಮಾಡ್ತೇವೆ. ಬಹಳ ತುಂಬಾ ಸೂಕ್ಷ್ಮವಾದ ಧರ್ಮ ಇದು. ಅಹಿಂಸಾ ಪರಮೋ ಧರ್ಮ ಅಂತ ನಮ್ಮನ್ನು ನಾವು ಹೇಳ್ಕೊಂಡು ನಾವು ಬಹಳ ಸಜ್ಜನರು, ಭಗವದ್ಭಕ್ತರು, ಧಾರ್ಮಿಕರು ನಾವು ಅಂತ ನಮ್ಮನ್ನು ನಾವು ಭಾವಿಸಿಕೊಂಡು ಇನ್ನೊಬ್ಬರ ಕಡೆಯಿಂದ ಪ್ರಶಂಸೆ ಮಾಡಿಸಿಕೊಂಡು ಉಬ್ಬಿ ಆ ಕಾಮಕ್ರೋಧಾದಿಗಳನ್ನ ನಾವು ನಮ್ಮ ಮನಸ್ಸಿನಲ್ಲೇ ಇಟ್ಕೊಂಡಿರುವುದನ್ನ ಅರಿಯದೆ ಅವು ನಮ್ಮನ್ನ ತೊಂದರೆಗೀಡು ಮಾಡ್ತಾ ಇವೆ ಅಂತ ಅನ್ನೋದನ್ನ ಅರಿಯದೆ ನಾವು ಅವಕ್ಕೆ ಬಲಿ ಬೀಳ್ತೇವೆ. ನಮ್ಮ ಮನಸ್ಸಿನ ಕನ್ನಡಿಗೆ ನಾವೆಲ್ಲ ಮಧ್ಯಮಾಧಿಕಾರಿಗಳು. ನಮ್ಮ ಮನಸ್ಸಿನ ಕನ್ನಡಿಗೆ ಕಾಮಕ್ರೋಧಗಳು ಮೆತ್ಕೊಂಡ್ಬಿಟ್ಟಿವೆ, ಚೆನ್ನಾಗಿ ಮೆತ್ಕೊಂಡಿವೆ.
ಅದರಲ್ಲೂ ಈ ಉತ್ತಮಾಧಿಕಾರಿಗಳು, ಮಧ್ಯಮಾಧಿಕಾರಿಗಳು, ಅಧಮಾಧಿಕಾರಿಗಳು ಅಂತ ಏನು ಬಂತು, ಅದರಲ್ಲೂ ಮತ್ತೆ ವರ್ಗೀಕರಣ ಇರ್ತದೆ. ಈಗ ಒಂದು ಕನ್ನಡಿಯ ಮೇಲೆ ನೀರಿನ ಕಲೆ ಬಿದ್ದಿದ್ರೆ ಅದು ಒಳಗಡೆ ಸರಿಯಾಗಿ ಕಾಣಿಸೋದಿಲ್ಲ, ಅದನ್ನ ಸ್ವಲ್ಪ ಒರೆಸಿ ತೆಗಿಬೇಕಾಗ್ತದೆ, ಹೋಗ್ತದೆ ಅದು. ಒಂದಿಷ್ಟು ಕೆಸರೇ ಮೆತ್ಕೊಂಡು, ಮಣ್ಣೇ ಮೆತ್ಕೊಂಡಿದ್ರೆ ಇನ್ನೂ ಕಷ್ಟ. ನೀರಿನ ಕಲೆ ಎಷ್ಟು ಬಾಧಕ ಆಗ್ತದೋ ಅದಕ್ಕಿಂತ ಹೆಚ್ಚಿನ ಬಾಧೆಯನ್ನು ತಂದುಕೊಡ್ತದೆ ಮಣ್ಣಿನ ಕೆಸರು. ಅದರಿಂದ ಮಧ್ಯಮಾಧಿಕಾರಿಗಳಲ್ಲೂ ನಾನಾ ಥರದವ್ರು ಇರ್ತಾರೆ. ಬಹಳ ಕಷ್ಟಪಟ್ಟು ಪ್ರಯತ್ನಪಟ್ಟು ಕೆರೆದು ತೆಗಿಬೇಕಾದ ಕೊಳೆ ಕೆಲವರ ಮನಸ್ಸೆಂಬ ಕನ್ನಡಿಗೆ ಅಂಟ್ಕೊಂಡಿರ್ತದೆ, ಕೆಲವರಿಗೆ ಕಡಿಮೆ ಅಂಟ್ಕೊಂಡಿರ್ತದೆ. ಹೀಗೆಲ್ಲ ಅಲ್ಲಲ್ಲಿ ಭೇದಗಳಿವೆ ಅಂತ ತಿಳಿಬೇಕು. ಅದಕ್ಕಾಗಿ ನಿತ್ಯ ಪಾಪಪುರುಷ ವಿಸರ್ಜನೆ ನಾವು ಮಾಡುವಾಗ ಕಾಮ, ಕ್ರೋಧ ಇತ್ಯಾದಿಗಳಿಗೆ ಬಲಿಯಾಗಿ ನಾವೇನು ಹಿಂಸೆ ಮಾಡ್ತಿದ್ದೇವೆ ಅಂತ ಅನ್ನೋದೇ ನಮ್ಗೆ ಗೊತ್ತಾಗೋದಿಲ್ಲ. ನಮ್ಮ ಮಾತು ಬಹಳ ನಯ ವಿನಯಗಳಿಂದ ಕೂಡಿರುತ್ತದೆ. ಆದರೆ ನಮ್ಮ ಧೋರಣೆಗಳು, ನಮ್ಮ ಅಭಿಪ್ರಾಯಗಳು ಕತ್ತಿಯ ಅಲುಗಿನಂತೆ ತುಂಬ ತೀಕ್ಷ್ಣವಾಗಿರ್ತವೆ. ಅವು ಇನ್ನೊಬ್ಬರ ಮೇಲೆ ಏನು ಪರಿಣಾಮ ಬೀರ್ತವೆ ಅಂತ ಅನ್ನೋದು ನಮಗೆ ಗೊತ್ತೇ ಆಗೋದಿಲ್ಲ. ಅಹಮೇವ ಗುರು ಸುಧಾರಣಾನಾಂ ಇತಿ ಹಾಲಾಹಲ ಮಾಸ್ಮ ತಾತದೃಪ್ಯ ನನು ಸಂತಿ ಭವಾದೃಶಾನಿ ಭೂಯೋ ಭುವನೇಸ್ಮಿನ್ ವಚನಾನಿ ದುರ್ಜನಾನಾಂ ಅಂತ ಒಂದು ಸಂಸ್ಕೃತ ಸುಭಾಷಿತ, ಅನ್ಯೋಕ್ತಿ ಅಂತ ಕರೀತಾರೆ. ಒಬ್ಬ ಕವಿ ಹಾಲಾಹಲ ವಿಷಕ್ಕೆ ಈ ಮಾತನ್ನು ಹೇಳ್ತಾ ಇದ್ದಾನೆ. ನೋಡಪ್ಪ, ಹಲಾಹಲ ವಿಷ ನೀನು ಬಹಳ ಭಯಂಕರ, ಯಾರು ನಿನ್ನ ಸೇವನೆ ಮಾಡ್ತಾರೋ ಅವ್ರು ಸತ್ಯ ಹೋಗಿಬಿಡ್ತಾರೆ, ಅದೆಲ್ಲ ಸರಿ. ಅತ್ಯಂತ ದುಷ್ಟರಲ್ಲಿ ನಾನೇ ಮುಖ್ಯಸ್ಥ ಅಂತ ನೀನು ತಿಳ್ಕೊಂಡಿರಬಹುದು, ಜನನೂ ನಿನ್ನನ್ನು ಹಾಗೆ ತಿಳಿದಿರಬಹುದು. ಆದರೆ ಸುಧಾರಣರಾದವರು, ಅತ್ಯಂತ ಕೆಟ್ಟರಾದವರಿಗೆ ನೀನೇ ಗುರು ಅಂತೇನು ದರ್ಪ ಪಡಬೇಡಪ್ಪ ನೀನು. ಯಾಕೆಂದ್ರೆ ಹಾಲಾಹಲ ವಿಷ ಅಂತ ಕರೆಸ್ಕೊಂಡಿರುವ ನಿನಗಿಂತಲೂ ಅಥವಾ ನಿನ್ನಷ್ಟೇ ದಾರುಣವಾದಂಥ ಮಾತುಗಳು ದುರ್ಜನರ ಬಾಯಲ್ಲಿ ಮೇಲಿದ ಮೇಲೆ ಬರ್ತಾ ಇರ್ತವೆ. ಭವಾದೃಶಾನಿ ಭೂಯೋ ಭುವನೇಸ್ಮಿನ್ ವಚನಾನಿ ದುರ್ಜನಾನ. ದುರ್ಜನರ ಮಾತು ಹಾಲಾಹಲ ವಿಷಕ್ಕಿಂತ ಕೆಟ್ಟದು, ಮತ್ತದು ಕಾಲಕೂಟ ವಿಷಕ್ಕಿಂತಲೂ ಕೆಟ್ಟದು. ಮೇಲೆ ಆ ಹಾಲಾಹಲವೆಂಬ ವಿಷಕ್ಕೆ ಅಥವಾ ದುರ್ಜನರ ಮಾತೆಂಬ ಈ ಬಾಣಕ್ಕೆ ಮೇಲೆ ಜೇನುತುಪ್ಪ ಮೆತ್ತಿದಂತೆ ಇರ್ತದೆ, ಒಳಗದು ತುಂಬ ತೀಕ್ಷ್ಣವಾಗಿರ್ತದೆ, ಒಳಗೆ ವಿಷ ಆಗಿರ್ತದೆ. ಮಧ್ವಾಸ್ವಾದೋ ವಿಷೋಪಮಃ ಅಂತ. ಹೀಗೆ ಮೇಲೆ ನಯ ವಿನಯ ಇತ್ಯಾದಿಗಳೆಲ್ಲ ಇರ್ತವೆ, ಸಜ್ಜನಿಕೆ ಕಾಣಿಸ್ತಿರ್ತದೆ. ಆದರೆ ಒಳಗೆ ಆ ದುರ್ಭಾವನೆಗಳಿರೋದರಿಂದ ಅವು ಕೇಳುಗರಿಗೆ ಬಹಳ ತೀಕ್ಷ್ಣವಾದಂಥ ಪರಿಣಾಮ ಮಾಡಿಬಿಡ್ತವೆ. ಹೀಗೆ ಕಾಮವನ್ನು, ಕ್ರೋಧವನ್ನು ಗೆದ್ದು ಆ ಮೂಲಕ ಹಿಂಸೆಯನ್ನು ಪರಿತ್ಯಜಿಸಿ ಅಹಿಂಸೆಯನ್ನು ನಾವು ನಮ್ಮದಾಗಿಸ್ಕೋಬೇಕು. ಎಲ್ಲಿ ಆ ಕ್ರೋಧವನ್ನು ಪ್ರಯೋಗ ಮಾಡಬೇಕು, ಎಲ್ಲಿ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಬಹಳ ಆಳವಾದಂಥ ವಿಮರ್ಶೆ, ಆತ್ಮವಿಮರ್ಶೆ ಬೇಕು. ಭಗವಂತನಲ್ಲಿ ನಿರಂತರವಾದಂಥ ಪ್ರಾರ್ಥನೆ ಬೇಕು ಅಂತ ನಾವು ಅನುಸಂಧಾನಕ್ಕೆ ತಂದ್ಕೋಬೇಕು. ಅದರ ಜೊತೆಗೆ ಇವತ್ತಿನ ಈ ಭಾಗ, ಅದರಲ್ಲಿ ಅಹಿಂಸಾ ಶಿಕ್ಷಣ ಸಮಾಪ್ತವಾಗಿದೆ.